ಬೆಳಗಿನ ಶುಭೋದಯ ಎಲ್ಲರಿಗೂ. ಇದು ನನ್ನ ಫಸ್ಟ್ ವಿಡಿಯೋ. ನನ್ನ ಚಾನಲ್ ಹೆಸರು ಬಂದು ಶ್ರೀ ಇನ್ಸ್ಪೈರಿಂಗ್ ವರ್ಲ್ಡ್ ಅಂತ. ಸ್ಫೂರ್ತಿದಾಯಕವಾದ ಜೀವನ ನಮ್ಮದು. ಯಾರೆಲ್ಲ ನೋಡ್ತಿದ್ದೀರಾ ನಮ್ಮ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಮೊದಲನೇ ವಿಡಿಯೋ ಒಂದು ಸಣ್ಣ ಕಿರು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಪೂಜಾ ಅಂತೇಳಿ. ಹಾಗೆ ಇವತ್ತು ನಾನು ನಮ್ಮ ಫಾರ್ಮ್ ಹೌಸ್ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬೆಳಗ್ಗೆ ಇವಾಗ 7 ಗಂಟೆ, ಬೆಳಗ್ಗೆನೇ ಎದ್ದು ಆ ವೈಬಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇದು ಒಂದು ನಮ್ಮ ಪುಟ್ಟ ಮನೆ. ನಾವು ವೀಕೆಂಡಲ್ಲಿ ಮಾತ್ರ ಬಂದಿಲ್ಲಿ ಉಳ್ಕೊತೀವಿ, ಮಕ್ಕಳು, ನಾವು, ಹಸ್ಬೆಂಡ್ ಎಲ್ಲರೂ. ಹಾಗೆ ನಮ್ಮ ಸುತ್ತ ಫಾರಮ್ ಸುತ್ತ ಇರೋಂಥ ವ್ಯೂನ ತೋರಿಸ್ತಾ ಇದ್ದೀನಿ ನಿಮಗೆ. ಬೆಳಗ್ಗೆನೆ ಆ ಚಿಲಿಪಿಲಿ ಶಬ್ದಗಳನ್ನ ಕೇಳಿಸ್ಕೊಂಡು ಈ ಬೆಳಗ್ಗೆಯಿಂದ ಸಂಜೆ ತನಕ ಸಿಟಿಲಿದ್ದಾಗ ಆ ಬ್ಯುಸಿ ಲೈಫಲ್ಲಿ, ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀವಿ. ಈಗ ವೀಕೆಂಡಲ್ಲಿ ಯಾವಾಗಲೂ ಬಂದು ಉಳ್ಕೊತೀವಿ. ಈ ನೇಚರ್ನ ತುಂಬ ಎಂಜಾಯ್ ಮಾಡ್ತಿದ್ದೀವಿ ನೋಡಿ. ಈ ದಿಣ್ಣೆ ಮೇಲೆಲ್ಲ ಹಾಕಿರೋದೆಲ್ಲ ತುಳಸಿ. ನಾವು ತುಳಸಿನೂ ಬೆಳಿತೀವಿ, ಮಲ್ಟಿ ಕ್ರಾಪ್ ಮಾಡ್ತಿದ್ದೀವಿ. ನಮ್ಮ ಫಾರಮಲ್ಲಿ ಏನೇನಿದೆ ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಒಂದೊಂದೇ ವಿಡಿಯೋ ಮಾಡಿ ತೋರಿಸ್ತೀವಿ. ಇದು ಬಂದು ಕೋಳಿ ಫಾರಮ್ಮು. ನಮ್ಮದು 3 ಶೆಡ್ ಇದೆ. 5,500 ಕೋಳಿಗಳನ್ನ ಸಾಕ್ತಿದ್ದೀವಿ. ಇದು 1.25 ವರ್ಷ ಆಯಿತು ನಾವು ಸ್ಟಾರ್ಟ್ ಮಾಡಿ. 8th ಬ್ಯಾಚ್ ರನ್ನಿಂಗಲ್ಲಿದೆ. ಇಲ್ಲಿ ಬಂದು ಆ ಪಕ್ಕದಕ್ಕೆ ಹೋಗೋದಕ್ಕೆ ಅಂತೇಳಿ ಒಂದು ಸಣ್ಣದಾಗಿ ದಾರಿ ಇದೆ. ಇದು ನಮ್ಮ ಹತ್ರ ಕುರಿಗಳು ಮತ್ತು ಒಂದು ಪುಟಾಣಿ ಕರು ಇದೆ, 4 ತಿಂಗಳದು. ಅದ್ರ ಹೆಸರು ಲಕ್ಷ್ಮಿ ಅಂತೇಳಿ. ಅದರದ್ದು ಕಸ. ಆ್ಯಂಡ್ ಇದು ನೋಡಿ, ಬಾಳೆ ಫುಲ್ಲು ಒಂದು ಅರ್ಧ ಎಕರೆ ಆಗೋಷ್ಟು ಬಾಳೆ ಹಾಕ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಜಮೀನು ಪಕ್ಕದ್ದು, ಇದು ಆ್ಯಕ್ಚುಲಿ ಬೇರೆಯವ್ರದ್ದು, ಅಂದರೆ ನಾವು ಲೀಸ್ಗೆ ಹಾಕ್ಕೊಂಡಿದ್ದೀವಿ. ಇದೊಂದು 14 ಕುಂಟೆನ. ಇಲ್ಲಿಗೆ ಕನಕಾಂಬರ ಹಾಕ್ಕೊಂಡಿದ್ದೀವಿ. ವಾರದಲ್ಲಿ 2 ಸಲ, ಪ್ರತಿ ವಾರದಲ್ಲೂ ಕನಕಾಂಬರ ಕೊಯ್ಲು ಮಾಡ್ತಿರ್ತೀವಿ, ಬುಧವಾರ ಹಾಗೆ ಭಾನುವಾರ. ಹಾಗೆ ಕಂಪ್ಲೀಟ್ ಹೂವು ಬಂದಿದೆ. ಇವತ್ತು ಆ್ಯಕ್ಚುಲಿ ಹೂವನ್ನ ಕುಯ್ಬೇಕು. ಆಳುಗಳು ಬರ್ತಾರೆ ರೆಗ್ಯುಲರ್ ಆಗಿ. ಇವಾಗ ನಾನು ನಿಮಗೆ ನಮ್ಮದು ಫಾರ್ಮ್ ಹೌಸ್ದು ಒಂದು ಫಾಸ್ಟಾಗಿ ತೋರಿಸ್ಕೊಂಡು ಬರ್ತೀನಿ. ಇದು ನೋಡಿ, ತುಳಸಿನೂ ಹಾಕಿದ್ದೀವಿ ಬಾಳೆ ಒಳಗಡೆ. ಆ್ಯಕ್ಚುಲಿ ನಾವು ಫಸ್ಟ್ ಇದನ್ನು ತೆಂಗು ಹಾಕಿದ್ವಿ. ತೆಂಗಿಗೆ ವ್ಯವಸಾಯ ಆಗುತ್ತೆ ಅಂತೇಳಿ ಬಾಳೆ ಹಾಕ್ಕೊಂಡ್ವಿ. ಬಾಳೆ ಒಳಗಡೆ ಕಳೆ ಬರುತ್ತೆ ಅಂತೇಳಿ ತುಳಸಿ ಹಾಕ್ಕೊಂಡ್ವಿ. ಕಂಪ್ಲೀಟಾಗಿ 3 ಕ್ರಾಪ್ ಮಾಡ್ತಿದ್ದೀವಿ. ಇದೆಲ್ಲ ಆಲ್ರೆಡಿ ಒಂದು ಸತಿ ಕುಯ್ದಿದ್ದು 2ನೇದು ಬಂದಿರೋದು. ಇವಾಗ ಇದು ಅರ್ಧ ಕುಯ್ದಿದ್ದೀವಿ. ಹಾಗೆ ಅಡಿಕೆನೂ ಕೂಡ 1.5 ವರ್ಷ ಆಗಿದೆ ಹಾಕಿ. ಆ್ಯಕ್ಚುಲಿ ನಾವು ಈ ಫಾರಮ್ನ ಸ್ಟಾರ್ಟ್ ಮಾಡಿ 1.5 ವರ್ಷ ಆಗಿದೆ. ತೊಗೊಂಡು 2 ಇಯರ್ಸ್ ಆಗ್ತಾ ಬರ್ತಿದೆ. ತೊಗೊಂಡ ತಕ್ಷಣವೇ ನಾವು ಒಂದೊಂದೇ ಕೆಲಸಗಳನ್ನ ಮಾಡಿ ಈ ಲೆವೆಲ್ಗೆ ತಂದು ನಿಲ್ಲಿಸಿದ್ದೀವಿ. ಇದೆಲ್ಲ ಹೀಗಿರಲಿಲ್ಲ ಫಸ್ಟು. ನಾನು ಹಳೆಯ ವೀಡಿಯೋಗಳನ್ನೆಲ್ಲ ಮುಂದಿನ ದಿನಗಳಲ್ಲಿ ಪುಟ್ಟದಾಗಿ ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಫಸ್ಟ್ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತೇಳಿ. ಇಲ್ಲೆಲ್ಲ ರೆಡಿ ಮಾಡಿಸಿ, ನಾವು ಕ್ಲೀನ್ ಮಾಡಿಸಿ, ತುಂಬ ದಿಬ್ಬ ಥರ ಇತ್ತು, ಅದನ್ನೆಲ್ಲ ಸ್ಟೆಪ್ ಮಾಡಿಸಿ ಈ ಥರ ಡೈರಿ ಕಡ್ಡಿ ಹಾಕ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ನಮ್ಮದು ಹಸು ಫಾರಮ್ ಇದೆ. ಹಸುಗೆ ಮೇವು ಬೇಕಾಗುತ್ತೆ ಅಂಥೇಳಿ ಈ ಥರ ಡೈರಿ ಕಡ್ಡಿಗಳನ್ನ ಹಾಕ್ಕೊಂಡಿದ್ದೀವಿ. ಇಲ್ಲಿ ಕಂಪ್ಲೀಟ್ ಬಾಳೆ ನೋಡಿ 270 ಗಿಡ ಇದೆ. ಮಧ್ಯ ಒಂದೊಂದು ರೋಗ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ನಮಗೂ ಗೊತ್ತಿಲ್ಲ ಏನಕ್ಕೆ ಅಂತೇಳಿ, ಬಟ್ ಚೆನ್ನಾಗಿದೆ. ಯಾವುದೂ ನಾವು ಅತಿಯಾಗಿ ತಿಳ್ಕೊಂಡು ಸ್ಟಾರ್ಟ್ ಮಾಡಿಲ್ಲ, ಹೇಗೋ ನಮಗೆ ಗೊತ್ತಿರೋದ್ರಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದು ಬಂದು ಇನ್ನೂ ಮೇಲಕ್ಕೂ ಜಾಗ ರೆಡಿ ಮಾಡಿಸಿ ಫುಲ್ಲು ಸತ್ತೆ ಎಲ್ಲ ಬೆಳ್ಕೊಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನಾವು ಕ್ಲೀನ್ ಮಾಡಿಸ್ಬಿಟ್ಟು ಹಸು ಫಾರಮ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಅದೇ ಇರೋದು ನಮ್ಮದು. ಅದಕ್ಕೆ ಮೇವು ಬೇಕು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಜಾಗ ಸಿಗುತ್ತೆ ವೇಸ್ಟ್ ಮಾಡೋದು ಬೇಡ ಅಂತ, ಇಲ್ಲಾಂದರೆ ಸುಮ್ಮನೆ ಸತ್ತೆ ಬೆಳ್ಕೊಂಡು ಎಲ್ಲ ಅದನ್ನು ಕ್ಲೀನ್ ಮಾಡಿಸ್ಕೊಂಡೇ ಕೂತ್ಕೋಬೇಕು. ಹಾಗಾಗಿ ನಾವೇನೇ ಡೈರಿ ಕಡ್ಡಿನ ನಾಟಿ ಮಾಡಿಸಿದ್ದೀವಿ. ಇದೊಂದು 10 ಡೇಸ್ ಆಗಿದೆ ಅಷ್ಟೇ ಮಾಡಿಸಿ. ಇವಾಗ ಅದು ಕಡ್ಡಿ ಕೂತು ಚೆನ್ನಾಗಿ ಬರ್ತಿದೆ. ಇದು ನೋಡಿ ವ್ಯೂ ಬಂದು ನಮ್ಮ ಫಾರಮ್ದು
ಮೇಲೆ ದಿಬ್ಬ ಮೇಲೆ ನಿಂತ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಎಷ್ಟು ಕಾಮಾಗಿದೆ, ತುಂಬ ಚೆನ್ನಾಗಿದೆ ಆ ವ್ಯೂ. ಹಾಗೆ ಹಳೇದು ನಾವು ಜಮೀನು ತೊಗೋಬೇಕಾದ್ರೇ ಇವು 3 ತೆಂಗಿನ ಮರ ಇತ್ತು. 2 ಇಯರ್ಸ್ ಆಯಿತು ನಾವು ತಗೊಂಡು. ಇದು ತುಂಬ ಹಳೆ ಮರಗಳು, ಸದ್ಯಕ್ಕೆ ಮನೆಗೆ ಯೂಸ್ ಆಗುತ್ತೆ. ಆ್ಯಂಡ್ ಇದು ಪಕ್ಕದಲ್ಲಿ ಇದು ನಮ್ಮದು ರೋಡು, ನಮ್ಮ ಜಮೀನಿಗೆ. ಆ ರೋಡ್ ಪಕ್ಕನೇ ದೊಡ್ಡದು VC ಚಾನಲ್ ಹೋಗಿದೆ, ತುಂಬ ನೀರು ಹೋಗ್ತಿದೆ, ಕಾವೇರಿ ವಾಟರು. VC ಚಾನಲ್ಲು ಕಾವೇರಿ ವಾಟರು. ವರ್ಷದಲ್ಲಿ 365 ದಿನವೂ ನೀರಿರುತ್ತೆ. ಮಧ್ಯ ಮಧ್ಯ ಸ್ವಲ್ಪ ಕಟ್ ನೀರು ಕೊಡ್ತಿರ್ತಾರೆ, ಬಟ್ ನೀರಂತೂ ಯಾವಾಗಲೂ ನಿಲ್ಲಿಸಲ್ಲ, ಕಂಪ್ಲೀಟ್ ನೀರು ಇದ್ದೇ ಇರುತ್ತೆ. ಇಷ್ಟಿಲ್ಲ ಅಂದ್ರೂ ಸ್ವಲ್ಪ ಕಮ್ಮಿ ಆದ್ರೂ, ತೀರಾ ಕಮ್ಮಿ ಆದ್ರೂ ಕಂಪ್ಲೀಟ್ ಅಂತೂ ನಿಲ್ಲಿಸಲ್ಲ, ನೀರು ಯಾವಾಗಲೂ ಇರುತ್ತೆ. ಇವಾಗ ಇದು ರೋಡ್, ಇದು ಹಂಗೆ ತೋರಿಸ್ತೀನಿ ಬನ್ನಿ ಮುಂದೆ. ನಮ್ಮ ಜಮೀನ್ದು ಅದು ನಮ್ಮ 3 ಫಾರಮ್ಮು. ಮಧ್ಯದಲ್ಲೊಂದು ಕುರಿ ಶೆಡ್ ಇದೆ, ಹಾಗೆ ಒಂದು ಲೇಬರ್ ರೂಮ್ ಕೂಡ ಇದೆ. ಈಗ ಸದ್ಯಕ್ಕೆ ಲೇಬರ್ ರೂಮಲ್ಲೆಲ್ಲ ಸಾಮಾನು ತುಂಬಿದ್ದೀವಿ. ಹಾಗೆ ಒಂದು ಕುರಿ ಶೆಡ್ಡು ಇದೆ, ಒಂದು ಪುಟ್ಟದಂಗೆ ಮನೆ ಮಾಡ್ಕೊಂಡಿದ್ದೀವಿ ನಾವು ಬಂದರೆ ಉಳ್ಕೊಳ್ಳೋಕ್ಕೆ ಅಂತೇಳಿ. ಇವಾಗ ಇದು ಎಲ್ಲ ಈಗ ಜಸ್ಟ್ ಒಂದು ಮಂತಿಂದ ರೆಡಿ ಮಾಡಿಸಿರೋದು. 3 ಸ್ಟೆಪ್ ಮಾಡಿದ್ದೀವಿ, ಅಲ್ಲೆಲ್ಲ ಅಡಿಕೆ ಹಾಕಿದ್ದೀವಿ. ಅಲ್ಲೂ ತುಳಸಿ ನೆಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದು ನಮ್ಮ ಶೆಡ್ಡು ಮನೆ ನೋಡಿ. ಕಂಪ್ಲೀಟ್ ವ್ಯೂ ಮೇಲಿಂದ ಹೀಗೆ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಈ ಲೆವೆಲಿಗೆ ತರೋಕ್ಕೆ. ಆ್ಯಕ್ಚುಲಿ ನಾವು ಜಮೀನು ತೊಗೊಂಡಾಗ ಈ ಥರ ಇರಲಿಲ್ಲ. ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ಈ ಲೆವೆಲಿಗೆ ತಂದಿದ್ದೀವಿ. ಇವಾಗ ಇನ್ನೂ ಮಾಡ್ತಾನೇ ಇದ್ದೀವಿ, ನೋಡೋಣ ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೆ ಅಂತೇಳಿ. ಎಲ್ಲ ಅಡಿಕೆ ಸಸಿಗಳನ್ನ ನೆಡೆಸಿದ್ದೀವಿ ಇಲ್ಲಿ ನಾವು. ಜಾಗ ಒಂಚೂರು ವೇಸ್ಟ್ ಮಾಡಿಲ್ಲ, ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಸುಮ್ಮನೆ ಸತ್ತೆ ಬೆಳ್ಕೊಂಡು, ಬೇಡದೇ ಇರೋ ಗಿಡಗಳು ಮರಗಳು ಬೆಳ್ಕೊಂಡು ಹಾಳಾಗುತ್ತೆ ಅಂತೇಳಿ ನೀಟಾಗಿ ಕ್ಲೀನ್ ಮಾಡಿಸಿ ಎಲ್ಲನೂ ಸ್ಟೆಪ್ ಮಾಡಿಸಿ ನಾವು ಅಡಿಕೆ ಸಸಿನ ಪ್ಲ್ಯಾಂಟಿಂಗ್ ಮಾಡಿದ್ದೀವಿ. ಇವಾಗ ಅದು 1 ಮಂತ್ ಆಗಿದೆ ಮಾಡಿ, ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವಾಗ ವ್ಲಾಗ್ನ ಮುಗಿಸ್ತಾ ಬರ್ತಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇದು ನನ್ನ ಮೊದಲ ಪ್ರಯತ್ನ, ಹೇಗಿದೆಯೋ ಗೊತ್ತಿಲ್ಲ. ಸಣ್ಣ ಪುಟ್ಟ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನಮ್ಮ ಮನೆ ಫ್ರಂಟ್ ಬಾಗಿಲು, ಬಟ್ ಆದರೆ ನಾವು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಹಿಂಗೆ 34 ಡೇಸ್ ಆಗಿದೆ ನಮ್ಮ ಕೋಳಿ. ಇನ್ನು 8 ಡೇಸ್ಗೆ ಲಿಫ್ಟ್ ಮಾಡ್ತಾರೆ, ಅದು ವಿಡಿಯೋ ಬರುತ್ತೆ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀ ಇನ್ಸ್ಪೈರಿಂಗ್ ವರ್ಲ್ಡ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.